ಅಮ್ಮ ಕಾವ್ಯ, ಹೇಗಮ್ಮ ಇದೆಯಾ? ನಾನ್ ಚೆನ್ನಾಗಿದ್ದೀನಿ ಅಪ್ಪ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಯಾಕಮ್ಮ? ನನಗೆ ಕನಕಾಂಬ್ರ ಇಷ್ಟ ಅಂತ ಹೇಳಿ ಅದನ್ನ ಕೊಟ್ಟು ಕಳ್ಸೋದಕ್ಕೆ. ನಾನೆಲ್ಲಮ್ಮ ಕಳಿಸಿದ್ದೀನಿ. ಪ್ರೇಮ, ನಿನಗೆ ಗಾಳಿ ಬೇಕು ಅಂದರೆ ನೋಡು, ಇಲ್ಲಿ ಅಲ್ಲಿ 2 ಕಿಟಕಿಗಳಿದ್ದಾವೆ. ಈ ಕಿಟಕಿ ಹತ್ರ ನಿಂತ್ಕೊಂಡು ಗಾಳಿ ತಗೋ, ದಯವಿಟ್ಟು ಹೊರಗೆ ಹೋಗ್ಬೇಡ. ಸರಿ ರಾಮ್. ಸರಿ, ಮಲ್ಕೋ. ಅಮ್ಮ 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 ಬಂದೆ ಬಂದೆ, ಹೇಳು. ತಗೋ, ಇವನ ಪಂಚಮಿ ಕೊಟ್ಟು ರೆಡಿ ಮಾಡ್ಬಿಡು. ಇನ್ನೇನು ಗಂಡಿನ ಕಡೆಯವ್ರು ಬಂದ್ಬಿಡ್ತಾರೆ. ಅವ್ರು ಮಧ್ಯಾಹ್ನ ಬರ್ತೀವಿ ಅಂತ ಅಂದಿದ್ದಾರೆ ಕಣೋ. ಓ ಹೌದಾ, ಹಂಗಾರೆ ಬಿಡು, ಆರಾಮಾಗಿ ರೆಡಿಯಾಗಿ. ಮದುವೆ ಒಂದ್ ನಿಮಿಷ ನಿಂತ್ಕೊ. ಒಂದ್ ಕೈಲಿದ್ದ ಹೂವನ ಪಂಚಮಿ ಮುಡ್ಸು ಅಂತ ಹೇಳ್ಕೊಟ್ಟೆ ಮಗನೇ. ಇನ್ನೊಂದ್ ಕೈಲಿ ಕನಕಾಂಬರ ಹೂವ ಇದೆಯಲ್ಲ, ಏನ್ ವಿಷಯ? ನನ್ ಮಗ ನಾಚ್ಕೋತಾ ಇದ್ದಾನೆ. ಅಮ್ಮ, ಅದು ನಿನ್ಗೊಂದು ವಿಷಯ ಹೇಳ್ಬೇಕು. ಅದೇನಂದ್ರೆ, ನಿನ್ನ ಮಗ ದೊಡ್ಡವನಾಗವನೆ. ಮದುವೆ ಆಗಿರೋ ಹುಡುಗನ್ನ ಇಂಥ ಪ್ರಶ್ನೆ ಎಲ್ಲ ಕೇಳಿದ್ರೆ ನಾಚಿಕೆ ಹಾಕಿಲ್ವಾ? ಈ ಹೂನ ನಿನ್ನ ಸೊಸೆ ಕಾವ್ಯ ಕೊಡೋಕೆ ಅಂತ ತಂದಿದ್ದು. ನೀನು ಹೇಳ್ತಿದ್ದೆ ತಾನೆ, ಅವಳಿಗೆ ಇಷ್ಟ ಆಗೋದು ಏನಾದರೂ ಅವಾಗ ತಂದು ಕೊಡ್ತಾ ಇರು, ಅವಳನ್ನ ಹೊಲಿಸ್ಕೋ ಅಂತ. ಅದಕ್ಕೆ ಅವಳಿಗೆ ಇಷ್ಟ ಆಗೋ ಕನಕಾಂಬರ ತಂದಿವ್ನಿ, ಕೊಡಕೋಯ್ತವ್ನಿ. ಹೆಂಗೆ ನಾನು? ಅಬ್ಬಬ್ಬಬ್ಬಾ, ಇದನ್ ಕೇಳ್ತಾ ಇದ್ರೇನೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಪ್ಪ ಭಗವಂತ, ಕೊನೆಗೂ ನೀನು ಕಂಡ್ಬಿಟ್ಬಿಟ್ಟೆ. ನನ್ ಮಗನ್ಗೆ ಬುದ್ಧಿ ಬಂದ್ಬಿಡ್ತು. ಇವಾಗ ನೋಡು, ನೀನು ಉದ್ಧಾರವಾಗ ಆ ದಿನ ಹಿಡಿತಾ ಇದ್ಯಾ. ಶಬಾಷ್ ಮಗನೇ, ಶಬಾಷ್. ಅಮ್ಮ ಅಮ್ಮ ನಿಧಾನ ಕಣಮ್ಮ. ಅಂದಾಗೆ ಮಹಾದೇವ, ನಮ್ ಕಾವಿನ್ಗೆ ಕನಕಾಂಬರ ಹೂವ ಇಷ್ಟ ಅಂತ ನಿನ್ಗೆ ಗೊತ್ತಾಯ್ತು? ಕಾವ್ಯ ಹೇಳಿದ್ಲ? ಇಲ್ಲ ಕಣ, ಅಂದ್ರೆ ನಮ್ಮ ಮಾವ ಸತ್ಯನಾರಾಯಣ ಮಾಮ ಹೇಳಿದ್ದು. ಓ ಹಾಗೆ. ಸರಿ ಮಹಾದೇವ, ಈ ಹೂವನ ನಮ್ ಕಾವ್ಯನ್ ಕೊಟ್ಟು ಅವಳ ಮನಸ್ಸನ್ನ ಗೆಲ್ಲು. ಜೈವಾಗ್ಲಿ ಮಗನೇ, ನಿಂಗೆ ಹೋಗ್ಬಾ. ಆಗಲಿ ರಾಜಮಾತೆ. ಅತ್ತೆ, ಅತ್ತೆ, ಹುಡುಗನ ಕಡೆಯವರು ಫೋನ್ ಮಾಡಿದ್ರು. ಅವರು 12 ಗಂಟೆ ಒಳಗಡೆ ಬರ್ತಾರಂತೆ. ಹೌದಾ, ಸರಿ ಆಯ್ತಮ್ಮ. ಅಂತಾಗೆ ಮಹಾದೇವ್, ಗೊತ್ತಾಯ್ತು ಕಣಮ್ಮ. ಗಂಡಿನ ಕಡೆಯವರು 12 ಗಂಟೆಗೆಲ್ಲ ಬಂದ್ಬಿಡ್ತಾರೆ. ಅಷ್ಟರಲ್ಲಿ ಎಲ್ಲನೂ ರೆಡಿ ಮಾಡ್ಬೇಕು. ನಾನು ಮಾಡಿಸ್ತೀನಿ, ನಾನು ಇನ್ ಬರ್ತೀನಿ. ಒಂದ್ ನಿಮಿಷ ನಿಂತ್ಕೊಳ್ಳಿ ಸಾಹೇಬ್ರೆ, ಈ ಕಡೆ ತಿರ್ಕೊಳ್ಳಿ. ನೀವು ಕಾವಿನ್ಗೇನು ಕೊಡಬೇಕು ಅಂತ ತಂದಿದ್ರಲ್ಲ, ಏನ್ ಮಹಾದೇವದು? ಅದು ಅದು ದೇವಾ, ಏನು ಅದು ಅಂತ ರಾಗ ಎಳಿತಿದ್ಯಾ? ಧೈರ್ಯ ಕೊಡು. ಕಾವ್ಯ, ಅಯ್ಯ, ಕನಕಾಂಬ್ರ ಇದು ನನ್ನ ಫೇವ್ರೆಟ್ ಹೂವ. ನಿಂಗೆ ಹೇಗೆ ಗೊತ್ತಾಯ್ತು ನಂಗೆ ಹೂವ ಇಷ್ಟ ಅಂತ? ಅದು ನಿಮ್ಮಪ್ಪ ಸಂತೆಯಲ್ಲಿ ಸಿಕ್ಕಿದ್ರು, ಅವರೇ ಕೊಟ್ಟು ಕಳಿಸಿದ್ದು. ಮಾದೇವ, ನಾನು ಆಗ್ಲಿ ಹೇಳ್ದೆ ತಾನೇ ನಿಂಗೆ, ಮಾವ ಸಂತೆಯಲ್ಲಿ ಸಿಕ್ಕಿದ್ರು, ನಾವಿಬ್ರು ಕೂತ್ಕೊಂಡು ಕಾಪಿ ಕುಡಿದ್ವಿ. ಆಮೇಲೆ ನನ್ನ ಮಗಳಿಗೆ ಕನಕಾಂಬರ ಹೂವ ಇಷ್ಟ, ತಗೊಂಡೋಗಿ ಕೊಡು ಅಂತ ಕೊಟ್ರು ಅಂತ. ಅಷ್ಟೇ ಕಾವ್ಯ, ಅಷ್ಟೇ. ಹೌದಾ, ನಾನು ಅದೇ ಅನ್ಕೊಂಡೆ, ನಿಂಗೆ ಹೇಗಪ್ಪ ನನ್ನ ಟೇಸ್ಟ್ ಗೊತ್ತು ಅಂತ. ಎನಿವೆ, ಥ್ಯಾಂಕ್ಸ್. ಅಮ್ಮ, ನಂಗೊಂಚೂರು ಅರ್ಜೆಂಟ್ ಕೆಲಸ ಅದೇ, ರಂಗಣ್ಣ ಬರಕ್ಕೆ ಹೇಳ್ತಿದ್ದ. ನಾನಿನ್ ಬರ್ತೀನಿ. ಬಡವ, ಎಲ್ಲ ಹೋಗ್ತಿದ್ಯಾ ನೀನು?
ನನಗೆ ಗೊತ್ತು ಇವತ್ತು ನಿನ್ ಕೈಗೆ ಸಿಗಾಕಂಡ್ರೆ ನನ್ನ ಜಜ್ಜಿ ಬಜ್ಜಿ ಮಾಡ್ಬಿಡ್ತೀಯ ಅಂತ. ಅದಕ್ಕೆ ನಾನು ಇವತ್ತಿನ ಪಂಚಮಿ ಹಿಡ್ಕೋ ಅವನ್ನ, ಬಿಡ್ಬೇಡ, ಹಿಡ್ಕೋ, ಓಡೋಗ್ತೀನಿ ನಾನು, ಕರ್ಕೊ ಬಾ. ಅಮ್ಮಂಗ್ ಸಿಕ್ಕಾಕಂದ್ರೆ ಅಷ್ಟೇ. ಅಯ್ಯೋ 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 ಅಮ್ಮ 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 ಅಯ್ಯೋ ಅಮ್ಮ. ಏನಮ್ಮ ಅಮ್ಮ? ಮಾದೇವ, ನೀನ್ ಉದ್ಧಾರ ಆಗಿದ್ಯಾ ಅಂತ ನಾನು ಎಷ್ಟು ಖುಷಿ ಪಟ್ಟೆ. ಆದ್ರೆ ನೀನ್ ಉದ್ಧಾರನ ಆಗಿಲ್ಲ ಅಂತ ಗೊತ್ತಾಗ್ಬಿಟ್ಟಿಯಲ್ಲೋ. ನಾನು ಇಷ್ಟು ಆಸೆಯಿಂದ ಕಾಯ್ತಿದ್ದೆ. ನನ್ ಮಗ ತಂದಿರೋ ಹೂವನ್ನ ನನ್ ಸೊಸೆ ಕೊಡ್ತಾನೆ, ಧೈರ್ಯವಾಗಿ ನಾನೇ ತಂದಿದ್ದು ಅಂತ ಹೇಳ್ತಾನೆ, ಅವಳ ಮನಸ್ನಾಗ ಗೆಲ್ತಾನೆ ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ. ಆದ್ರೆ ನನ್ನ ಆಸೆ ಎಲ್ಲ ಟುಸ್ ಆಗೋಯ್ತು. ನಿನ್ ತಲೆಲಿರೋ ಮೆದ್ಲು ಯಾವಾಗ್ಲೂ ಬೆಳೆಯೋದು? ಅಲ್ಲ ಕಣ್ಲ ಮಾದೇವ, ನೀನೇ ಹೂವ ತಂದಿದ್ದು ಅಂತ ಹೇಳೋದಕ್ಕೆ ಏನೋ ಬಾಧೆ? ಸುಮ್ಕಿರಮ್ಮ, ನಿನಗೇನು ಸುಲಭವಾಗಿ ಹೇಳ್ಬಿಡ್ತೀಯ. ಕಾವಿಂಗ್ ಸ್ಪೀಡ್ ತಂದ್ಕೊಡು, ಹೂ ತಂದ್ಕೊಡು, ನಾನೇ ತಂದ್ಕೊಟ್ಟಿದ್ದು ಅಂತ ಎದೆ ತಟ್ಕೊಂಡು ಹೇಳು ಅಂತ. ಆದರೆ ಏನು ಮಾಡ್ತೀಯ, ನಾನು ಅವಳು ಮುಂದೆ ಹೋಗಿ ನಿಂತ್ಕೊಂಡಂಗೆನೆ ನನ್ನ ಕೈ ಕಾಲೆಲ್ಲ ಹಂಗೆ ಗಡಗಡ ಅಂತ ನಡುಗ್ತಾ ಇರ್ತವೆ. ಅಷ್ಟೆಲ್ಲ ಕಣಮ್ಮ, ನನ್ನ ಗಂಟ್ಲು ಹಂಗೆ ಒಣಗಿ ಬಾಯಲ್ಲಿ ಮಾತೇ ಬರೋಕ್ಕಿಲ್ಲ. ಒಂದಕ್ಕೊಂದು ಗುದ್ಗುಂಡು ಹೆಂಗೆಂಗೋ ಬರ್ತವೆ. ನನ್ನ ಕಷ್ಟ ನಿನ್ಗೆ ಅರ್ಥ ಆಗಕ್ಕಿಲ್ಲ. ಅಲ್ಲ ಕಣೋ, ಅವಳು ನೋಡಿದ ತಕ್ಷಣ ಕೈ ಕಾಲೆಲ್ಲ ನಡ್ಗೋದಿಕ್ಕೆ, ಗಂಟ್ಲು ಒಣಗೋದಿಕ್ಕೆ ಅವಳೇನು ಹುಲಿನ ಸಿಂಹನ? ನಿನ್ ಹೆಂಡ್ತಿ ಕಣ್ಲಾ, ಹೆಂಡ್ತಿಗೆ ಹೂವ ಕೊಡೋದಕ್ಕೆ ಯಾಕೋ ಅಷ್ಟೊಂದು ಹೆದರ್ಕೋತಿದ್ಯಾ ನೀನು? ಅಲ್ಲ ಮಾದೇವ, ಊರವ್ರಿಗೆಲ್ಲ ಹೆದರ್ಸ್ತ್ಯಾ, ನಿನ್ ಹೆಂಡ್ತಿಗೆ ಹೆದರ್ಕೋತಿಯಲ್ಲ. ಅದೇನೋ ಹೇಳ್ತಾರಲ್ಲ, ಬೀದಿಲಿ ಹುಲಿ ಮನೇಲಿ ಇಲಿ ಅಂತ, ಹಾಗಾಗಿ ನಿನ್ ಕತೆ. ನಿನಗೆ ಗೊತ್ತಾಗಿಲ್ಲ ಕಣಮ್ಮ, ಅವಳು ಏನು ಅಂತ ನನಗೆ ಮಾತ್ರ ಸಂದಾಗ ಗೊತ್ತು. ಅವಳು ಬಾಯಿ ಬಿಟ್ರೆ ಇಡೀ ಭೂಮಂಡಲನೇ ಗಡಗಡ ಅಂತ ಅಲ್ಲಾಡೋಯ್ತದೆ. ಒಂದೊಂದ್ಕಿತ ಅವಳ ಬಾಯಲ್ಲಿ ಮಾತೇ ಬತ್ತವ, ಅಥವಾ ಕತ್ತಿ, ಕುಡುಗೋಲು, ಚಾಕು, ಚೂರಿ ಇದೆಲ್ಲ ಬತ್ತದ. ಒಂದು ಅರ್ಥ ಆಗಿಲ್ಲ ಕಣಮ್ಮ, ಆ ಪಾಟಿ ಮಾತಾಡ್ತಾಳೆ. ಮಾದೇವ, ಸುಮ್ನೆ ಇದ್ಬಿಡು. ನಿನ್ ಕೈಲಿ ಹೂವ ಕೊಡಕ್ ಆಗ್ಲಿಲ್ಲ ಅಂತ ಅವಳಿಗೆ ಸುಮ್ನೆ ಆಡ್ಕೋಬೇಡ ನೀನು. ಅವಳೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಮಾತ್ ಸ್ವಲ್ಪ ನಿಷ್ಠುರ ಇರ್ಬೋದು, ಆದ್ರೆ ಮನ್ಸು ತುಂಬಾ ಮೃದು ಕಣೋ. ಅಷ್ಟಿಲ್ದೆ ನಮ್ ಪಂಚಮಿಗೆ ಎಷ್ಟು ಒಳ್ಳೆ ಸಂಬಂಧ ನೋಡ್ತಿದ್ಲ. ನೀನೇ ಹೇಳು, ನೀನೇನೇ ಹೇಳು ಮಾದೇವ, ನಮ್ಮಿಬ್ರು ಸೊಸೆಂದಿರು ಬಂಗಾರ. ಹೋಗ್, ಹೇಗಾಡ್ತಾ ನೋಡು ಪುಕ್ಳು ನನ್ನ ಮಗ, ಹಿಂಗೆ ಅಷ್ಟೆ. ಅಪ್ಪಂಗೆ ನನ್ನ ಟೇಸ್ಟ್ ಎಲ್ಲ ನೆನಪಿದೆ. ಅಪ್ಪಂಗೆ ಕಾಲ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಅಮ್ಮ ಕಾವ್ಯ, ಹೇಗಮ್ಮ ಇದೆಯಾ? ನಾನ್ ಚೆನ್ನಾಗಿದ್ದೀನಿ ಅಪ್ಪ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಯಾಕಮ್ಮ? ನನಗೆ ಕನಕಾಂಬ್ರ ಇಷ್ಟ ಅಂತ ಹೇಳಿ ಅದನ್ನ ಕೊಟ್ಟು ಕಳ್ಸೋದಕ್ಕೆ. ನಾನೆಲ್ಲಮ್ಮ ಕಳಿಸಿದ್ದೀನಿ? ಓಹೋ, ಮಹಾದೇವ ಫೋನ್ ಮಾಡಿದ್ದ, ನಿನಗೆ ಯಾವ ಹೂವು ಇಷ್ಟ ಅಂತ ಕೇಳ್ದ. ನಾನು ಕನಕಾಂಬ್ರ ಅಂತ ಹೇಳಿದೆ, ಅದಕ್ಕೆ ತಂದು ಕೊಟ್ಟಿರ್ಬೇಕು ಅನ್ಸುತ್ತೆ. ಓ, ನೋಡಿದ್ಯಮ್ಮ, ನಿನ್ನ ಗಂಡ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನಂತ ನಾನು ಅವತ್ತೇ ಹೇಳಿಲ್ವಾ? ಅವನು ಹೊರಟ ಅಷ್ಟೇ ಅಮ್ಮ ನೋಡೋದಕ್ಕೆ, ಮನ್ಸು ಮಾತ್ರ ಹೂ ಇದ್ದಾಗೆ. ಹಾಪ್ಪ. ಸರಿನಮ್ಮ, ಮನೇಲೆಲ್ಲ ಚೆನ್ನಾಗಿದಾರಲ್ಲ? ಎಲ್ಲರೂ ಚೆನ್ನಾಗಿದ್ದಾರೆ. ಸರಿ ಮಗಳೇ, ನನಗೆ ಸ್ವಲ್ಪ ಆಚೆ ಕೆಲಸ ಇದೆ, ಹೋಗ್ತಾ ಇದ್ದೆ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಸರಿಪ್ಪ. ಸರಿನಮ್ಮ. ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲುಂಟೋಯ್ತಪ್ಪ? ಏನಿವಳು ಕಣ್ ಕೆಕ್ಕರ್ಸ್ಕೊಂಡು ಈ ಪಾಟಿ ನೋಡ್ತಾವಳೆ? ನನ್ನ ಬೈದು ಬದನೆಕಾಯಿ ಬಜ್ಜಿ ಮಾಡೋಕ್ಕೆ ಏನೋ ಕಾರಣ ಸಿಕ್ಕಿರ್ಬೇಕು. ದೇವ್ರೇ, ಕಾಪಾಡಿ ಕಾಪಾಡಿ.
ಏನಿದು? ನಾನು ಅಲ್ಲಿ ಕಿಸಿದ್ರೆ ಅವಳು ವಾಪಸ್ ಅಲ್ಲಿ ಕಿಸಿತಾವಳೆ. ಅಂದ್ರೆ ಇವತ್ತು ಬೈಸ್ಕೊಳ್ಳೋ ಕಾರ್ಯಕ್ರಮ ಇಲ್ಲ ಅಂದಂಗಾಯ್ತು. ನನ್ ಕಾಪಾಡಿಗೆ ಅದ್ಯಾವ್ರು ಕರ್ಬಿಟ್ಟ ಅಂತ ಕಾಣ್ತದೆ. ಈ ಹೂ ಹೇಗ್ ಕಾಣಿಸ್ತಿದೆ ಮಾದೇವ? ಅದು ಭಲೆ ಪಸಂದ ಕಾಣ್ತೈತೆ ಕಾವ್ಯ. ತಿಟ್ಟು ಹೇಳ್ಬೇಕು ಅಂದ್ರೆ ನೀನ್ ಮುಡ್ಕೊಂಡಿರೋದಕ್ಕೆ ಆ ಹೂಗೆ ಒಂದು ಹೊಸ ಕಳೆ ಬಂದಂಗದೆ. ಹೌದಾ? ನಂಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅಯ್ಯೋ ಕೇಳ್ತಿಲ್ಲ ಮತ್ತೆ. ಕನಕಾಂಬ್ರ ಹುಟ್ಟಿರೋದೇ ನಿನ್ ಸಲುವಾಗಿ, ನೀನ್ ಹುಟ್ಟಿರೋದೇ ಕನಕಾಂಬ್ರದ ಸಲುವಾಗಿ ಅನ್ನಂಗೆ ಭಲೆ ಪಸಂದಾಗ ಒಪ್ಕೊಂಡದು. ಥ್ಯಾಂಕ್ ಯು ಮಾದೇವ. ಒಂದ್ ನಿಮಿಷ ಹತ್ರ ಬಾ ಇಲ್ಲಿ. ಹತ್ರ ಬರ್ಬೇಕಾ? ನಿಂಗೇನೋ ಹೇಳ್ಬೇಕು, ಹತ್ರ ಬಾ. ವಾ, ಇದ್ಯಾಕೋ ಅಪಾಯದ ಮುನ್ಸೂಚನೆ ಅನ್ಸ್ತಾಯ್ತಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ ಮಾದೇವ? ಕಮ್. ಕಾವ್ಯ, ಹತ್ರ ಯಾಕೆ ಬರಬೇಕು? ಅದೇನು ಹೇಳ್ಬೇಕು ಅನ್ಕೊಂಡಿದ್ಯೋ ಅಲ್ಲಿಂದಾನೇ ಹೇಳ್ಬೋದಲ್ವಾ? ಹೇಳ್ಬೋದು, ಆದ್ರೆ ಕೆಲವೊಂದನ್ನ ಕೆಲವೊಬ್ಬರಿಗೆ ಹತ್ರ ಕರೆದೇ ಹೇಳ್ಬೇಕು. ಇದು ಆ ಥರ ವಿಷಯನೇ, ಹತ್ರ ಕರೆದು ಹೇಳೋಂಥ ವಿಷಯ. ಹತ್ರ ಕರೆದು ಹೇಳ್ಬೇಕಾಗಿರೋಂಥ ವಿಷಯನ? ಏನ್ ವಿಷಯ ಕಾವ್ಯ? ನೀನ್ ಹತ್ರ ಬಂದ್ರೆ ಹೇಳ್ತೀನಪ್ಪ. ನೀನ್ ಈ ತರ ಕರಿತೀಯ ಅನ್ನಕ್ಕೆ ನಾನು ಬರ್ದೇ ಇರ್ತೀನ? ಬಂದೆ ನೋಡು. ಇದು ಕಾವ್ಯ, ಹತ್ರ ಬಂದ್ರೆ ಹೇಳೋ ವಿಷಯ ಅಂದೆ.